ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಎಸ್, ಅನಿಲ್ ಚಳಗೇರಿ ಅವರೇ, ಇಬ್ಬರು ಕೇಳಿದ ಪ್ರಶ್ನೆಗಳನ್ನು ಒಂದೇ ಸೆಂಟೆನ್ಸ್ನಲ್ಲಿ ನಾನು ನಿಮಗೆ ಕೇಳೋದಾದರೆ, ಇದು ದೇಶಭಕ್ತಿ, ಇದು ದೇಶದ್ರೋಹ, ಅಲ್ಟಿಮೇಟ್ಲಿ ಜಜ್ಮೆಂಟ್ ಕೊಡೋರು ನೀವೇನಾ ಅಂತ. ನೀವು ಸರ್ಟಿಫಿಕೇಟ್ ಕೊಡೋರು ನಾವು ಯಾರಿಗೂ ಕೊಡ್ತಾ ಇಲ್ಲ. ನಾವೇನು ಹಿಸ್ಟಾರಿಕಲಿ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀವಿ. ಅದೇ ಥರ ಈ ದೇಶಕ್ಕೆ ಒಳ್ಳೇದೇನಿದೆ ಅದನ್ನು ಮಾಡಿ ಅಂತ ಹೇಳಿದ್ರೆ ತಪ್ಪೇನಿದೆ? ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ನನ್ನ ಸರ್ಟಿಫಿಕೇಟ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು. ಖುಷಿ ಅವ್ರು ಮೊದಲನೇ ನಾನು ಇವತ್ತೇನೋ ಅದು ಉತ್ತರಿಸಬಹುದಾದ ಮಾತಲ್ಲ, ಅದು ಉತ್ತರಿಸಬಹುದಾದ ಮಾತಲ್ಲ ಅದು. ಈಗ ನೀವು ಗಾಂಧಿ ಸ್ಟ್ಯಾಚ್ಯೂಗಿಂತ ದೊಡ್ಡದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಯಾಕೆ ಮಾಡಿದಿರಿ ಅಂದ್ರೆ ಅದಕ್ಕೇನು ಉತ್ತರ ಕೊಡ್ತಾ ಕೂತ್ಕತ್ತೀರೇನ್ರಿ? ಎಸ್, ನಾನು ಹೇಳ್ತಾ ಇರೋದು ಉತ್ತರ ಕೊಡಲ್ಲ. ದೇಶದಲ್ಲಿ ದ ಹೈಯೆಸ್ಟ್ ಅಥಾರಿಟಿ ಯಾರು? ರಾಷ್ಟ್ರಪಿತ ಅಂದ್ರೇನು? ನಾನು ಹೇಳೋದು ಕೇಳಿ. ರಾಷ್ಟ್ರಪಿತ ಅಂದ್ರೇನು? ಅದು ಗೌರವ ಇಲ್ವಾ? ಫಸ್ಟ್ ರಾಷ್ಟ್ರಪಿತ ರೀ, ಆಮೇಲೆ ಅಬ್ದುಲ್ ರಜಾಕ್. ನಾವೆಲ್ಲ ಏರ್ಪೋರ್ಟ್ ಮುಂದೆ ಕೆಂಪೇಗೌಡರ ಪ್ರತಿಮೆ ಇದೆಯಲ್ಲ, ಅಷ್ಟು ದೊಡ್ಡ ಗಾಂಧಿ ಪ್ರತಿಮೆನೂ ನೋಡಿಲ್ಲ ನಾನು. ಸರ್, ಈಗೇನು ಕೆಂಪೇಗೌಡರ ಪ್ರತಿಮೆನೂ ಮಾಡಬಾರ್ದು ಅಂತೀರಾ? ದಯವಿಟ್ಟು ಪ್ಲೀಸ್. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಸರ್ಟಿಫಿಕೇಟ್ ಕೊಡಬೇಕು ಅಂತ ಏನಿಲ್ಲ. ಹಿಸ್ಟಾರಿಕಲಿ ಕಾಂಗ್ರೆಸ್ಸು ಮತ್ತು ಅಬ್ದುಲ್ ರಜಾಕ್ ಅಂತವರು ಮಾಡಿರುವಂಥ ಉತ್ತರಗಳನ್ನು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಒಂದು ರೂಲ್ ಅಂತ ಆದಮೇಲೆ ಆ ರೂಲನ್ನು ಫಾಲೋ ಮಾಡಬೇಕು. ಆ ರೂಲನ್ನು ನೀವು ಹೆಂಗೆ ಯಾರಿಗೋ ತುಷ್ಟೀಕರಣದ ರಾಜಕಾರಣದ ಆ್ಯಂಗಲಿಂದ 6 ಚರಣನ 2 ಚರಣ ಮಾಡ್ತೀರಾ ಅಂತ ಹೇಳ್ತಿರೋ, ಅದೇ ರೀತಿ ಹಾಡನ್ನು ಪ್ರಾರಂಭ ಮಾಡಿದ್ಮೇಲೆ 3ನೇ ಚರಣಕ್ಕೆ ನಿಲ್ಲಿಸುವಂಥದ್ದು ಒಂದು ದೊಡ್ಡ ಸಮುದಾಯಕ್ಕೂ ನೀವು ಇನ್ಸಲ್ಟ್ ಮಾಡ್ತೀರಿ. ಆ ಸಮುದಾಯ ನಾನು ಹಿಂದೂ ಅಂತ ಹೇಳ್ತಾ ಇಲ್ಲ, ಆ ಸಮುದಾಯ ಈ ದೇಶದ ರಾಷ್ಟ್ರಭಕ್ತರು ಅಂತ ಹೇಳ್ತಾ ಇರೋದು. ಅವ್ರ ಬಗ್ಗೆ ನಿಮಗೆ ಕಾಳಜಿನೇ ಇಲ್ವಾ? ಒಂದಿಷ್ಟು ವೋಟ್ಗಳು ಸಿಗುತ್ತೆ ಅನ್ನುವ ಏಕೈಕ ಕಾರಣಕ್ಕಾಗಿ ನೀವು ಈ ಥರದ ಲೋ ಲೆವೆಲ್ ಪಾಲಿಟಿಕ್ಸ್ ಮಾಡುವಂಥದ್ದು ಅವಶ್ಯಕತೆ ಏನಾಗಿದೆ? ಆಯ್ತು, ನಾವು ಕೊಡಬೇಕಾಗಿಲ್ವಾ? ನೀವೇ ಹೇಳ್ಬಿಡಿ. ಜೈರಾಮ್ ರಮೇಶ್ ಅವರು ಹೇಳಿರುವಂಥ ಸ್ಟೇಟ್ಮೆಂಟು ನಾನು ಹೇಳ್ತಾ ಇರೋದು ಹೊರಗಡೆ ನಿಂತ್ಕೊಂಡಲ್ಲ, ಅಫಿಷಿಯಲಿ ಅಲ್ಲೇ ನಿಂತ್ಕೊಂಡಿರೋ ಸ್ಟೇಟ್ಮೆಂಟು. 6 ಚರಣಗಳನ್ನು ನಾವು ಆಡಿದ್ವಿ, ಯಾವುದೇ ವಿರೋಧ ಇಲ್ಲ, ಇದನ್ನೇ ಹೇಳಿಲ್ಲ. ರಮೇಶ್ ಬಾಬು ಪಕ್ಷದ ಮಾಡಿದ್ದು ರಾಜಕಾರಣ ಅಲ್ವಾ ರೀ? 6ರಿಂದ 2 ಮಾಡಿದ್ದು ರಾಜಕಾರಣನೇ ರೀ. ಅದು ಇದು 6ರಿಂದ 2 ಮಾಡಿದ್ದು ರಾಜಕಾರಣನೇ. ದಯವಿಟ್ಟು ಎಸ್, ರಮೇಶ್ ಬಾಬು ಪಕ್ಷ ಒಂದು ನಿಮಿಷ ಪ್ಲೀಸ್. ಅಬ್ದುಲ್ ರಜಾಕ್ ಪ್ಲೀಸ್. ರಮೇಶ್ ಬಾಬು ಒಂದು ನಿಮಿಷ. ತಮ್ಮ ಪಕ್ಷದ ಅಧಿಕೃತ ಸ್ಟ್ಯಾಂಡ್, ನಾವು 6 ಚರಣಗಳ ಪರವಾಗಿದ್ದೀವಿ ಅಥವಾ ವಿರುದ್ಧ ಇದ್ದೀವಿ, ಒಂದು ಸ್ಟ್ಯಾಂಡ್ ಕ್ಲಿಯರ್ ಆಗಿಬಿಟ್ರೆ ಈ ಚರ್ಚೆ ಇರೋದಿಲ್ಲ ಅಂತ. ಆ ನಂತರ ಜನ ಡಿಸೈಡ್ ಮಾಡ್ಕೋತಾರೆ. ಒಂದೇ ಮಾತರಮ್ಗೆ ಸಂಬಂಧಪಟ್ಟಂತೆ ಇವತ್ತು ಏನು ಕೇಂದ್ರ ಸರ್ಕಾರ 6 ಚರಣಗಳಿಗೆ ಒಂದು ಕಾಯ್ದೆಯನ್ನು ತಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ AICC ಸಮರ್ಥವಾಗಿದೆ, ಉತ್ತರವನ್ನು ಕೊಡ್ತಾರೆ. ಈಗಾಗಲೇ ಪ್ರತಿಭಟನೆಯನ್ನು ದಾಖಲು ಮಾಡಿದರೆ ಅದು ಕೊಡ್ತಾರೆ ಒಂದು ಕಡೆ. ನಿಮ್ಗೆ ಪ್ರಶ್ನೆ ಉತ್ತರಕ್ಕೆ ಇನ್ನೊಂದು ಹೇಳ್ತೀನಿ. ಅಬ್ದುಲ್ ರಜಾಕ್ ಅವರು ಪಾಪ ನನಗೆ ಅವ್ರು ವೈಯಕ್ತಿಕವಾಗಿ ಅಂತ ಹೇಳಿದ್ರು, ಮಹಾತ್ಮ ಗಾಂಧಿ ಪ್ರತಿಮೆ ಮಾಡಿಲ್ಲ ಅಂತೇಳಿ. ಅವ್ರು ಯಾಕೆ ಅದನ್ನು ನಿರೀಕ್ಷೆ ಇಟ್ಕೊಂಡ್ರೆ ಗೊತ್ತಿಲ್ಲ. ನಾಥೂರಾಮ್ ಗೋಡ್ಸೆ ಪ್ರತಿಮೆಗೆ ಏನೋ ನಿರೀಕ್ಷೆ ಇಟ್ಕೊಂಡಿದ್ರಿ ಅಬ್ದುಲ್ ರಜಾಕ್ ಅವರು, ಬಹುತೇಕ ನಾಳೆನೇ ತಗೊಂಬಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಅದೊಂದು ಅವರು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಸರ್ಕಾರದಲ್ಲಿ ಅವರು ಮಹಾತ್ಮ ಗಾಂಧೀಜಿನ ಬಯಸಬಾರ್ದು. ಇನ್ನು ಒಂದೇ ಮಾತು ನಮ್ಗೆ ಸಂಬಂಧಪಟ್ಟಂತೆ ನಾವಿಷ್ಟೆಲ್ಲ ರಾಜಕಾರಣ ಅಂತ ಚರ್ಚೆ ಮಾಡ್ತಾ ಇದೀವಿ, ಅದು ಅಲ್ವೇ ಅಲ್ಲ ಇಶ್ಯೂ. ನೋಡಿ, ಆವತ್ತಿನ ಕಾಲಕ್ಕೆ 1937ರಲ್ಲಿ ಏನು ಜಾತ್ಯತೀತವಾಗಿ ಒಂದು ತೊಗೊಂಡೋಗ್ಬೇಕು ರಾಷ್ಟ್ರನ, ಎಲ್ಲ ಸಮುದಾಯಗಳನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಟ್ಟಿಗೆ ತೊಗೊಂಡೋಗ್ಬೇಕು ಅಂತೇಳಿ ತೀರ್ಮಾನ ತೊಗೊಂಡಾಗ ಕಾಂಗ್ರೆಸ್ಸು ಆವತ್ತಿನ ಕಾಲಘಟ್ಟದಲ್ಲಿ ತಗೊಂಡಂಥ ತೀರ್ಮಾನ ಅದು. ಅದಾದಮೇಲೆ ಸಂವಿಧಾನ ಆದಮೇಲೂ ಸಹ ಈವನ್ ಡಾಕ್ಟರ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಮಾತನ್ನು ಬೇಡ ಅಂತ ಹೇಳಿದಂಥವ್ರು. ಯಾಕೆಂದ್ರೆ ಅಲ್ಲಿ ನೀವು ಮೂರ್ತಿ ಪೂಜೆಗೆ ಅವಕಾಶ ಇದೆ, ಮತ್ತು ಕೆಲವು ಧರ್ಮಗಳಿಗೆ ಪ್ರಚೋದನೆ ಮಾಡೋಂಥ ಅವಕಾಶ ಇದೆ. ನಮ್ಮದು ಜಾತ್ಯತೀತ ರಾಷ್ಟ್ರ ಇರೋದ್ರಿಂದ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೊಗೊಂಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದೇ ಕಾರಣಕ್ಕೆ ಸಂವಿಧಾನವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳಿಗೆ ಅವಕಾಶವನ್ನು ಕೊಟ್ಟು, ನೀವು ತ್ರಿವರ್ಣ ಧ್ವಜ ಯಾವುದರ ಸಂಕೇತ? ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗೋದರ ಸಂಕೇತ. ಇವರು ಭಗವಧ್ವಜ ಇಡಬೇಕು ಅಂತ ಹೊರಟರು, ತ್ರಿವರ್ಣ ಧ್ವಜ ಅಲ್ಲ. ಅದನ್ನೇ ಅವರು ರಜಾ ಕೇಳಿದ್ದು. ಈಶ್ವರಪ್ಪನವರು ಕೆಂಪುಕೋಟಲ್ಲಿ ಭಗವಧ್ವಜ ಹಾರಿಸ್ತೀವಿ ಅಂತ ಹೇಳಿದ್ರು, ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅಮಿತ್ ಶಾ ಅವರು ಅಂತೇಳಿ. ಅದೇ ಥರ ತ್ರಿವರ್ಣ ಧ್ವಜ ಈ ದೇಶಕ್ಕೆ ಬೇಡ ಅಂತ ಹೇಳಿದವರೆ ಸಂವಿಧಾನವನ್ನು ಬೇಡ, ಈ ದೇಶಕ್ಕೆ ಮನುಸ್ಮೃತಿ ಬೇಕು ಅಂದರು. ಇದೇ ಮನಸ್ಥಿತಿಗಳು ಏನು 6 ಚರಣ ಬೇಕು ಅಂತ ಯಾಕೆ ಹೇಳಿದ್ರು ಅಂದರೆ, ಧಾರ್ಮಿಕವಾಗಿ ಪ್ರಚೋದನೆ ಮಾಡೋದಕ್ಕೆ, ಸಮುದಾಯಗಳನ್ನ ಒಡೆಯೋದಕ್ಕೆ, ದೇಶವನ್ನು ಕಟ್ಟೋದಕ್ಕೆ, ದೇಶವನ್ನು ಒಟ್ಟಿಗೆ ತೊಗೊಂಡು ಹೋಗೋಕ್ಕೆ ಇವರೇನಾದ್ರು ಪ್ರಪೋಸಲ್ ಕೊಟ್ಟಿದ್ರೆ ಭಾಳ ಚೆನ್ನಾಗಿತ್ತು. ಮೊನ್ನೆ BL ಸಂತೋಷ್ ಅಲ್ಲ, ಒಂದು ನಿಮಿಷ ಮುಗಿಸ್ತೀನಿ. ಅಲ್ಲ, ಒಂದು ನಿಮಿಷ ಮುಗಿಸ್ತೀನಿ. BL ಸಂತೋಷ್ ಅವರು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾ, ಆ ರಜಾಕ್ರು ಬಂದು ಏನೋ ಬೀದರ್ನಲ್ಲಿ 200 ಜನನ ಹತ್ಯೆ ಮಾಡಿದ್ರಲ್ಲ, ನಾವು ರಕ್ಷಣೆಗೆ ಹೋದ್ವು ಅಂದರು. ನೀವು ರಕ್ಷಣೆಗೆ ಹೋಗಲಿಲ್ಲ ಸ್ವಾಮಿ. ಆ ನಿಜಾಮ ಏನಿದ್ದ, ಹೈದರಾಬಾದ್ ನಿಜಾಮ, ಅವತ್ತು ಪ್ರಧಾನಿ ಅವನು,
ಅವನ ಸರ್ಕಾರದಲ್ಲಿ ನಿಮ್ಮ ಸಮುದಾಯದವರು ಅಂದರೆ ಹಿಂದೂ ಸಮಾಜದವರು ಮಂತ್ರಿಗಳಾಗಿದ್ರಿ ಅವತ್ತು ದಯಮಾಡಿ ಆವತ್ತು 200 ಜನನ ಬಲಿ ಕೊಟ್ರಲ್ಲ. ಯಾಕೆ ಬಲಿ ಕೊಟ್ಟಿದ್ದು? ಬೀದರ್ ಜಿಲ್ಲೆಯಲ್ಲಿ, ನಾಟ್ ಓನ್ಲಿ ಬೀದರು, ಓರಂಗಲ್ಲು, ಹೈದರಾಬಾದ್ ಎಲ್ಲ ರಜಾಕ್ ಮಾಡಿದ್ದಂಥದ್ದು. ಯಾರು ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ, ತ್ರಿವರ್ಣ ಧ್ವಜವನ್ನು, ಅವ್ರನ್ನ ಗುರಿಯಾಗಿಸ್ಕೊಂಡು ಕೊಲೆ ಮಾಡಿದಂಥದ್ದು, ಶೂಟ್ ಮಾಡಿದಂಥದ್ದು, ರೇಪ್ ಮಾಡಿದಂಥದ್ದು ರಜಾಕ್ರು ಮಾಡಿದ್ದು. ನೀವೆಲ್ಲಿದ್ರಿ ಅವತ್ತು? ಅವ್ರು ಹೇಳ್ತಾರೆ ನಾವು ರಕ್ಷಣೆಗೆ ಬಂದು ಅಂತ ಹೇಳ್ತಾರೆ. ನೀವೆಲ್ಲ ರಕ್ಷಣೆಗೆ ಬಂದವರು. ಆ ಕೊಲೆಗೆ ನಿಜಾಮ್ರ ಪರವಾಗಿ ನಿಂತಂಥವ್ರು ನೀವು. ಹಾಗಾಗಿ ದಯಮಾಡಿ ಈ ಹೇಳಿಕೆಗಳನ್ನ ಬದಲಾವಣೆ ಮಾಡ್ಕೊಳ್ಳಿ. ಹೇಳಿಕೆಗಳನ್ನ ಬದಲಾವಣೆ ಮಾಡ್ಕೊಳ್ಳಿ. ನಾನಿನ್ನ ಮುಗಿಸಿಲ್ಲ. ನಾನು ಯಾಕೆ ರಾಂಗ್ ಹೇಳಿ? ತೆಗೆದು ನೋಡಿ ಪೋಲೋ ಕಮಿಷನ್ ತೆಗೆದು ನೋಡ್ರಿ. ಪೋಲೋ ಕಮಿಷನ್ ರಿಪೋರ್ಟ್ ತೆಗೆದು ನೋಡ್ರಿ. ನಿಮ್ಮ BL ಸಂತೋಷ್ ಸಂಬಂಧಿಕ ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಪೋಲೋ ಕಮಿಷನ್ ತೆಗೆದು ನೋಡ್ರಿ. ಪೋಲೋ ಕಮಿಷನ್ ರಮೇಶ್ ಬಾಬುರೇ ನಿಮಿಷ ರಮೇಶ್ ಬಾಬುರೇ, ನಮ್ಮಲ್ಲಿ ನಮ್ಮ ಜನರಿಗೆ ಇತಿಹಾಸದ ಪ್ರಜ್ಞೆ ಕಡಿಮೆ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಬಟ್ ಶೂನ್ಯ ಅಂದ್ರೆ ಒಪ್ಕೊಳ್ಳೋದಿಲ್ಲ. ನನಗಿನ್ನ ನಮ್ಮ ಸಾಮಾನ್ಯ ಜನಕ್ಕೆ ಇತಿಹಾಸದ ಪ್ರಜ್ಞೆ ಬಹಳ ಚೆನ್ನಾಗಿದೆ. ದಯಮಾಡಿ ನಮ್ಮ ಜನಕ್ಕೆ ಅವಮಾನ ಮಾಡಕ್ ಹೋಗ್ಬೇಡಿ. ಪೋಲೋ ಕಮಿಷನ್ ರಿಪೋರ್ಟ್ ದಯಮಾಡಿ ಓಪನ್ ಮಾಡಿ. ಏನು ಹೈದರಾಬಾದ್ ನಿಜಾಮರ ಜೊತೆ RSS ರಜಾಕರಕ್ಕೆ ಸಂಬಂಧ ಅಲ್ಲ. ಹೈದರಾಬಾದ್ ನಿಜಾಮ್ ಸರ್ಕಾರ ಯಾರ್ದಿದ್ದು? ಯಾರು ಪ್ರಧಾನಮಂತ್ರಿ? ಯಾರು ಮಂತ್ರಿಗಳು? ಯಾರಿದ್ದವರು? ತೆಗೆದು ನೋಡಿ ರಿಪೋರ್ಟ್. ಅದನ್ನೇ ಹೇಳ್ತಿರೋಂಥದ್ದು. ನಂದಲ್ಲ ಹಿಂದೂಗಳಿದ್ರು ಅನ್ನೋದನ್ನ ಹೇಳ್ತಾ ಇದ್ದೀರಾ? 1960 ಹಿಂದೂಗಳಿದ್ರು. ಸರ್ ಹ್ಞೂ ಸರಿ, ಅದು RSS ಸಂಬಂಧ. ನಾನು ಹೇಳಿಲ್ಲ. ನಾನು ಹೇಳಲ್ಲ. ನೀವು ಹೇಳ್ಕೊತಿದ್ದೀರಾ? ನಾನೆಲ್ಲ ಹೇಳಿದೆ RSS ಅಂತ ಹೇಳಿ. ಬಿಡಿ. ರಿಪೋರ್ಟ್ ದಯಮಾಡಿ ನೋಡಿ. ಇವರು 1969ರಲ್ಲಿ ದೇರ್ ವಾಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಯಾರು ಹೈದರಾಬಾದ್ ಲಿಬರೇಷನ್ಗೆ ಹೋರಾಟ ಮಾಡಿದ್ರು, ಏನೇ 1948 ಸೆಪ್ಟೆಂಬರ್ ಅಲ್ಲಿ ಬೀದರ್ನಲ್ಲಿ ಎಷ್ಟು ಕೊಲೆ ಆದವು, ಓರಂಗಲ್ ಎಷ್ಟು ಕೊಲೆ ಆಯಿತು, ಹೈದರಾಬಾದಲ್ಲಿ ಎಷ್ಟಾಯಿತು, ನಿಜಾಮ್ರು ಮತ್ತೆ ಇಲ್ಲೇನೋ ಗೋವಾ ಮುಕ್ತ ಚಳುವಳಿ ಯಾರಿಂದ ಆಯಿತು, ಯಾರದ ಕಾರಣ ದಯಮಾಡಿ ನೋಡ್ಲಿ. ನಾನು RSS ತಂದೆ ಇಲ್ಲ ಸರ್. ಅಲ್ರಿ, ನಿಜಾಮನ ಆಸ್ಥಾನದಲ್ಲಿ ಹಿಂದೂಗಳಿದ್ರು ಅಂತ ಅಷ್ಟೇ ಅವ್ರು ಹೇಳಿದ್ರು. ನಿಜಾಮನ ಆಸ್ಥಾನದಲ್ಲಿ ಹಿಂದೂಗಳಿದ್ರು ಅಷ್ಟೇ. ಎಸ್, ಅಂತಿಮವಾಗಿ ನಾವು ಕೇಳೋದಿಷ್ಟೇ, ಒಂದು ಸ್ಟ್ಯಾಂಡ್ ಅನ್ನೋದು ಕ್ಲಿಯರ್ ಆಗ್ಬಿಟ್ರೆ ಚರ್ಚೆ ಮಾಡಬೇಕಾ ಮಾಡಬಾರ್ದ ನಿರ್ಧಾರ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.